ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12ರ 5ನೇ ವಾರದ ವೋಟಿಂಗ್ ರಿಸಲ್ಟ್. ಈ ವಾರ ಯಾರು ಮನೆಗೆ ಹೋಗುತ್ತಾರೆ, ಯಾರಿಗೆ ಎಷ್ಟು ಪರ್ಸೆಂಟ್ ವೋಟ್ ಬಿದ್ದಿವೆ ಮತ್ತು ಯಾರು ಟಾಪ್ ಅಲ್ಲಿದ್ದಾರೆ ಮತ್ತು ಯಾರು ಬಾಟಮ್ ಅಲ್ಲಿದ್ದಾರೆ ಎಂದು ಈ ವಿಡಿಯೋದಲ್ಲಿ ನೋಡೋಣ. ವೀಕ್ಷಕರೇ, ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ, ವಿಡಿಯೋ ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಮೊದಲಿಗೆ ಬಾಟಮ್ ಇಂದ ನೋಡೋದಾದ್ರೆ ಬಾಟಮ್ ಅಲ್ಲಿ ರಿಷಾ ಗೌಡ ಅವರು ಇದ್ದಾರೆ. ರಿಷಾ ಗೌಡ ಅವರು ಈ ವಾರ ಮನೆಗೆ ಹೋಗೋದು ಕನ್ಫರ್ಮ್ ಆಗಿದೆ. ಇವರಿಗೆ ಬಂದಿರುವ ಮತಗಳ ಪರ್ಸೆಂಟ್ 1% ಆಗಿದೆ. ಇವರು ಈ ವಾರ ಅಷ್ಟೊಂದೇನು ಚೆನ್ನಾಗಿ ಆಡಿಲ್ಲ, ಬರೀ ಜಗಳ ಆಡಿದ್ದಾರೆ ಮತ್ತು ಒಂದು ಗೇಮ್ ಅಷ್ಟೇ ಆಡಿದ್ದಾರೆ. ಇನ್ನು ಅಶ್ವಿನಿ ಗೌಡ ಅವರ ಬಗ್ಗೆ ಮಾತಾಡೋದಾದ್ರೆ ಇವರು ಟಾಪ್ 7 ಅಲ್ಲಿ ಇದ್ದಾರೆ. ಇವರಿಗೆ ಬಂದಿರುವ ಮತಗಳ ಪರ್ಸೆಂಟ್ 2% ಆಗಿದೆ. ಇವರು ಒಂದು ಗೇಮ್ ಆಡಿದ್ದಾರೆ, ಅದೇ ರಂಗದೆ ಬಸಂತಿ ಟಾಸ್ಕ್ ಆಡಿದ್ದಾರೆ ಮತ್ತು 2 ಜಗಳ ಆಡಿದ್ದಾರೆ. ಯಾರ್ಯಾರು ಕೂಡ ಅಂದ್ರೆ ಒಂದು ಕಾವ್ಯ ಕೂಡ ಮತ್ತು ಒಂದು ರಕ್ಷಿತಾ ಕೂಡ 2 ಜಗಳ ಪ್ಲಸ್ ಒಂದು ಗೇಮ್ ಆಡಿದ್ದಾರೆ ಅಷ್ಟೇ. ಈ ವಾರದ ಗಿಲ್ಲಿ ಜೊತೆ ಒಂದು ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ದಾರೆ. ಇವರ ಆಕ್ಟಿವೇಶನ್ ಇಷ್ಟೇ ಇತ್ತು. ಇನ್ನು ರಾಶಿಕಾ ಶೆಟ್ಟಿ ಅವರ ಬಗ್ಗೆ ಮಾತಾಡೋದಾದ್ರೆ ಇವರಿಗೆ ಬಂದಿರುವ ಓಟ್ಗಳ ಪರ್ಸೆಂಟ್ 3% ಆಗಿದೆ. ಇವರು 2 ಗೇಮ್ಗಳು ಚೆನ್ನಾಗಿ ಆಡಿದ್ದಾರೆ ಮತ್ತು ಜಾಸ್ತಿ ಈ ವಾರ ಇವರು ಕಿರ್ಚಾಟ ಮಾಡಿದ್ದಾರೆ. ಇನ್ನು ಸೂರಜ್ ಅವರ ಜೊತೆ ಬಿಟ್ಟು ಬೇರೆ ಯಾರ ಜೊತೆನೂ ಇವರು ಅಷ್ಟೊಂದು ಕಾಣಿಸಿಕೊಂಡಿಲ್ಲ. ಇನ್ನು ಟಾಪ್ 5 ಆದ ಮಲ್ಲಮ್ಮ ಅವರಿಗೆ ಬಂದಿರುವ ಮತಗಳು 3%. ಇವರು ಒಂದು ಗೇಮ್ ಆಡಿದ್ದಾರೆ, ಅದು ಬಿಟ್ಟು ಇವರ ಆಕ್ಟಿವ್ ಏನು ಮನೆಯಲ್ಲಿ ಕಾಣಿಸ್ತಿಲ್ಲ. ಇನ್ನು ಟಾಪ್ 3 ಧ್ರುವಂತ್ ಅವರ ಬಗ್ಗೆ ಮಾತಾಡೋದಾದ್ರೆ ಇವರಿಗೆ ಬಂದಿರುವ ಮತಗಳು 8%. ಇವರು ಒಂದು ಗೇಮ್ ಆಡಿದ್ದಾರೆ ಅಷ್ಟೇ. ಮತ್ತೆ ಇನ್ನೊಂದು ಗೇಮ್ ಸ್ಟೂಡೆಂಟ್ ಆಫ್ ದ ವೀಕ್ ಸಲುವಾಗಿ ಅಭಿಷೇಕ್ ಅವರ ಪರವಾಗಿ ಒಂದು ಬೆಂಬಲಿಗೆ ಟಾಸ್ಕ್ ಆಡಿದ್ದಾರೆ ಅಷ್ಟೇ. ಇವರ ಆಕ್ಟಿವೇಶನ್ ಆಗಿದೆ. ಇನ್ನು ಧನುಷ್ ಅವರ ಬಗ್ಗೆ ಮಾತಾಡೋದಾದ್ರೆ ಧನುಷ್ ಅವರಿಗೆ ಬಂದಿರುವ ಮತಗಳ ಪರ್ಸೆಂಟ್ 7% ಆಗಿದೆ. ಇವರು 2 ಗೇಮ್ ಆಡಿದ್ದಾರೆ, ಒಂದು ಸ್ಟೂಡೆಂಟ್ ಆಫ್ ದಿ ವೀಕ್ ಅನ್ನು ಪಡೆದಿದ್ದಾರೆ ಮತ್ತು ಈ ವಾರದ ಕ್ಯಾಪ್ಟನ್ ಕೂಡ ಧನುಷ್ ಆಗಿದ್ದಾರೆ ಮತ್ತು ಈ ವಾರದ ಉತ್ತಮ ಕೂಡ ಧನುಷ್ ಆಗಿದ್ದಾರೆ. ಹಾಗಾಗಿ ಇವರ ಆಕ್ಟಿವೇಶನ್ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ. ಈ ವಾರ ಇವರು ಸೂಪರ್ ಆಗಿ ಆಡಿದ್ದಾರೆ. ಇನ್ನು ಮಾಳು ಅವರು ನೋಡೋದಾದ್ರೆ ಮಾಳು ಅವರು 2 ಗೇಮ್ ಆಡಿದ್ದಾರೆ, 2 ಗೇಮ್ ಸಹ ಸಖತ್ತಾಗಿ ಆಡಿದ್ದಾರೆ ಮತ್ತು ಅದರಲ್ಲಿ ಇವರಿಗೆ ಉತ್ತರ ಕರ್ನಾಟಕ ಓಟ್ಗಳನ್ನು ಸ್ವಲ್ಪ ಜಾಸ್ತಿ ಬರುತ್ತವೆ. ಹಾಗಾಗಿ ಇವರಿಗೆ ಈ ವಾರ ಬಂದಿರುವ ಮತಗಳು 9% ಆಗಿದೆ. ಈ ವಾರ ಇವರು ಚೆನ್ನಾಗಿ ಆಡಿದ್ದಾರೆ. ಇನ್ನು ಗಿಲ್ಲಿ ನಟ ನೋಡೋದಾದ್ರೆ ಅವರು ನಿಮ್ಗೆಲ್ಲ ಗೊತ್ತೇ ಇದೆ, ಅವರನ್ನು TRP ಕಿಂಗ್ ಅಂತ ಕರೀತಾರೆ. ಅವರು ಈ ವಾರ ಕಾಮಿಡಿನೂ ಚೆನ್ನಾಗಿ ಮಾಡಿದ್ದಾರೆ. ಈ ಪ್ರತಿ ವಾರನೂ ಅವರು ಕಾಮಿಡಿ ಚೆನ್ನಾಗಿ ಮಾಡ್ತಾರೆ ಮತ್ತು ವಾರದ ಆಕ್ಟಿವೇಶನ್ ಅಲ್ಲಿ ಸ್ವಲ್ಪ ಚೆನ್ನಾಗಿರುತ್ತಾರೆ. ಇವರಿಗೆ 68% ಓಟ್ ಬಂದಿವೆ. 68% ಓಟ್ ಹೆಂಗಂದ್ರೆ ಗಿಲ್ಲಿ ಅವರು ವೈಯಕ್ತಿಕ ಓಟ್ ಸಹ ಬಂದಿವೆ ಮತ್ತು ಕಾವ್ಯ ಮತ್ತು ರಕ್ಷಿತಾ ಈ ವೋಟಿಂಗ್ ರೇಸ್ ನಲ್ಲಿ ಇರದ ಕಾರಣ ಅವರಿಗೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗಿ ಈ ವಾರ ಅತಿ ಹೆಚ್ಚು ಓಟ್ ಅಂದ್ರೆ 68% ಓಟ್ ಗಿಲ್ಲಿ ಅವರಿಗೆ ಬಂದಿದೆ. ವೀಕ್ಷಕರೇ, 5ನೇ ವಾರದ ವೋಟಿಂಗ್ ಲಿಸ್ಟ್ ಇನ್ನೊಮ್ಮೆ ನೋಡೋದಾದ್ರೆ ಟಾಪ್ 8 ಅಲ್ಲಿ ರಿಷಾ ಗೌಡ ಅವರಿದ್ದಾರೆ. ಇವರಿಗೆ 1% ಓಟ್ ಬಂದಿವೆ ಮತ್ತು ಟಾಪ್ 7 ಅಲ್ಲಿ ಅಶ್ವಿನಿ ಗೌಡ ಅವರು ಇದ್ದಾರೆ. ಇವರಿಗೆ 2% ಓಟ್ ಬಂದಿವೆ. ಇನ್ನು ಟಾಪ್ 6 ಅಲ್ಲಿ ರಾಶಿಕಾ ಶೆಟ್ಟಿ ಅವರು ಇದ್ದಾರೆ. ಇವರಿಗೆ 3% ಓಟ್ ಬಂದಿವೆ. ಇನ್ನು ಟಾಪ್ 5 ಅಲ್ಲಿ ಮಲ್ಲಮ್ಮ ಅವರು ಇದ್ದಾರೆ. ಇವರಿಗೂ ಸಹ 3% ಓಟ್ ಬಂದಿವೆ. ಇನ್ನು ಟಾಪ್ 4 ಅಲ್ಲಿ ಧನುಷ್ ಅವರು ಇದ್ದಾರೆ. ಇವರಿಗೆ 7% ಓಟ್ ಬಂದಿವೆ. ಟಾಪ್ 3 ಅಲ್ಲಿ ಧ್ರುವಂತ್ ಅವರು ಇದ್ದಾರೆ. ಇವರಿಗೆ 8% ಓಟ್ ಬಂದಿವೆ. ಇನ್ನು ಟಾಪ್ 2 ಅಲ್ಲಿ ಮಾಳು ಅವರು ಇದ್ದಾರೆ. ಇವರಿಗೆ 9% ಓಟ್ ಬಂದಿದೆ. ಇನ್ನು ಟಾಪ್ 1 ಅಲ್ಲಿ ಗಿಲ್ಲಿ ನಟ ಅವರು ಇದ್ದಾರೆ. ಇವರಿಗೆ 68% ಓಟ್ ಬಂದಿದೆ. ಈ ವಾರ ಡೇಂಜರ್ ಝೋನ್ ಅಲ್ಲಿ ಇರೋದು ರಾಶಿಕಾ ಶೆಟ್ಟಿ ಮತ್ತು ರಿಷಾ ಗೌಡ. ಈ ಇಬ್ಬರಲ್ಲಿ ಒಬ್ಬರಿಗೆ ಮನೆಗೆ ಕಳಿಸುತ್ತಾರೆ. ಅಶ್ವಿನಿ ಗೌಡ ಅವರು ಮನೆಗೆ ಹೋಗುವುದಿಲ್ಲ, ಯಾಕಂದ್ರೆ ಅವರ ಜಗಳದ ಆಕ್ಟಿವೇಶನ್ ಸ್ವಲ್ಪ ಮನೆಯಲ್ಲಿ ಎದ್ದು ಕಾಣುತ್ತಿದೆ. ಹಾಗಾಗಿ ಬಿಗ್ ಬಾಸ್ ಅವರು ಇವರನ್ನು ಕಳಿಸುವುದಿಲ್ಲ. ಈ ವಾರ ಮೋಸ್ಟ್ ಪ್ರಾಬಬ್ಲಿ ರಿಷಾ ಗೌಡ ಅವರು ಮನೆಗೆ ಹೋಗುತ್ತಾರೆ. ವೀಕ್ಷಕರೇ, ಇದಾಗಿತ್ತು 5ನೇ ವಾರದ ವೋಟಿಂಗ್ ರಿಸಲ್ಟ್. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಈ ವಾರ ಯಾರು ಮನೆಗೆ ಹೋಗಬೇಕೆಂದು ಕಮೆಂಟ್ ಮಾಡಿ ಮತ್ತು ಬೇಬಿ ಕ್ಯಾಟ್ ಲೈವ್ ಅಪ್ಡೇಟ್ ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.